ಮಂಜುನಾಥ್ ಗೌಡ್ರು ಹೇಳ್ದಂಗೆ ಈ ಗೋಮಾಳದಲ್ಲಿ ಜಾಗಗಳು ಉಳಿಸ್ಬೇಕು. ಆಮೇಲೆ ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಈ ಥರ ಟೂರ್ನಿಮೆಂಟ್ ಆಗಬೇಕು. ಮಕ್ಕಳಿಗೆ ಇದೇ ಥರ ಒಂದೊಂದು ಆಡಕ್ಕೆ ಮೈದಾನ ಆಗಬೇಕು ಅಂತ ಹೇಳ್ತಾರ. ನೂರಕ್ಕೆ ನೂರು ನಿಜ ನಿಜ. ಯಾಕಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ, ಇವತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತಾಲೂಕಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಏನಾಗ್ತಾ ಇದ್ದಾರೆ ಅಂದರೆ ಈ ಗಾಂಜಾ ಕುಡಿಯೋದು, ಬೇರೆ ಥರ ಬೆಟ್ಟಿಂಗ್ ಆಡ್ಕೊಂಡು ಈ ಥರ ಗುಂಪುಗಳಲ್ಲಿ ಸೇರಿ ಆ ಮಟ್ಟಕ್ಕೆ ಹೋಗ್ಬಿಡ್ತಾ ಇದ್ದಾರೆ. ಈ ಥರ ಕಬಡ್ಡಿ ಟೂರ್ನಿಮೆಂಟು, ಈ ಥರ ಕ್ರಿಕೆಟ್ ಟೂರ್ನಿಮೆಂಟು, ಈ ಥರ ಫುಟ್ಬಾಲ್ ಟೂರ್ನಿಮೆಂಟು ಪ್ರತಿ ತಿಂಗಳು ಪ್ರತಿ ವರ್ಷ ಆಗ್ತಾ ಇದ್ರೆ ಮಕ್ಕಳು ಏನಾಗ್ತಾರೆ ಅಂದರೆ ಆ ಥರ ಇದಕ್ಕೆ ಹೋಗಲ್ಲ. ಯಾವ ಥರ ಅಂದರೆ ಗಾಂಜಾ ಕುಡಿಯೋದು ಆ ಥರ ಗ್ರೂಪ್ಗಳಲ್ಲಿ ಹೋಗಲ್ಲ. ಈ ಥರ ಕ್ರೀಡೆಗೆ ಸಪೋರ್ಟ್ ಮಾಡ್ಕೊಂಡು ಕ್ರೀಡೆ ಆಡ್ಕೊಂಡು ಬರ್ತಾರೆ. ಅದಕ್ಕೆ ನಾನು ನಮ್ಮ ಪ್ರಭು ಅವ್ರಿಗೆ, ಮಹೇಂದ್ರ ಅವ್ರಿಗೆ, ಇವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಈ ಫಸ್ಟ್ ಸೀಸನ್ ಮಾಡ್ತಿದ್ರೆ ಇದೇ ಥರ ವರ್ಷ ವರ್ಷ ಇನ್ನ ಜಾಸ್ತಿ ಉನ್ನತ ಮಟ್ಟಕ್ಕೆ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಸಹಕಾರ ಅವ್ರಿಗೆ ಸದಾ ಇರುತ್ತೆ, ಮುಂದೇನೂ ಇರುತ್ತೆ ಅಂತ ನಾನು ಹೇಳ್ತೀನಿ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಈಗ ನನ್ನ ಹೆಸರು ಬಸವರಾಜ್ ಅಂತ, ಕಬಡ್ಡಿ ಆಟಗಾರ, ಕೋಲಾರ ಜಿಲ್ಲೆ. ಇದು ಮಾಲೂರು ಈ 8-9ನೇ ತಾರೀಕು ಇದೇನು ಹೋಂಡಾ ಸ್ಟೇಡಿಯಮಲ್ಲಿ ಕಬಡ್ಡಿ ನಡೀತಾ ಇದೆ. ಅದಕ್ಕೆ ಉದ್ದೇಶ ಏನಂತಂದರೆ, ಈಗಾಗಲೇ ನಮ್ಮ ನೆಚ್ಚಿನ ನಾಯಕರು ಹೇಳಿದರು, ಮಂಜುನಾಥ್ ಗೌಡ್ರು, ಬರೀ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಹೊರತು ಆಟ ಆಡೋದ್ರಲ್ಲಿ ಯಾರೂ ಮುಂದೆ ಬರ್ತಾ ಇಲ್ಲ. ಹಂಗಾಗಿ ಆ ಒಂದು ಮತ್ತೆ ಆಮೇಲೆ ಗ್ರಾಮೀಣ ಕ್ರೀಡಾಪಟುಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಎಲ್ಲಿ ಈಗ ಹಳ್ಳಿಗಳಲ್ಲೂ ಈ ಥರ ಟೂರ್ನಮೆಂಟ್ಗಳು ನಡೀತಾ ಇಲ್ಲ. ಹಂಗಾಗಿ ಅವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ಒಗ್ಗಟ್ಟು ಅನ್ನೋದನ್ನು ನಾವು ಮೂಡಿಸ್ಬೇಕು. ಅಲ್ಲಿ ಕ್ರೀಡಾ ಪ್ರತಿಭೆಯನ್ನು ಬೆಳೆಸಬೇಕು, ಕ್ರೀಡಾ ಪ್ರೋತ್ಸಾಹವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಪ್ರಭಣ್ಣ ಆಗಿರ್ಬೋದು, ನಮ್ಮ ಮಹೇಂದ್ರಣ್ಣವರಾಗಿರ್ಬೋದು, ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಒಂದು ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿಗಳು 2 ದಿನ ಕಾಲ ನಡೆಸ್ತಾ ಇದ್ವಿ. ಮಾಲೂರು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿರೋದು ಕೂಡ. ಹಾಗಾಗಿ ಎಲ್ಲ ತಾಲೂಕಿನ ಜನತೆ ಬಂದು ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡಿ, ಏನೂ ತೊಂದರೆ ಆಗದೆ ಅವ್ರಿಗೆ ಕೂರೋದಕ್ಕೆ ನಿಂತ್ಕೊಂಡು ನೋಡೋ ಎಲ್ಲ ಕ್ರೀಡೆಗಳು ನೋಡ್ತಾ ಇರ್ತೀವಿ, ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಅದೇನೂ ತೊಂದರೆ ಆಗಬಾರ್ದು ಮಾಲೂರಿನ ಜನತೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗ್ಯಾಲರಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಒಳ್ಳೆ ಸುಸರ್ಜಿತವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಬನ್ನಿ, ಎಲ್ಲ ಯಶಸ್ವಿ ಮಾಡೋಣ.